ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಿಕ್ವಿಡನ್ನು ಮಾಡಿದ್ದೀನಿ. ನಾವು ಯಾವುದೇ ಒಂದು ತರಕಾರಿ ಗಿಡ ಇರ್ಬೋದು, ಹಣ್ಣಿನ ಗಿಡ ಇರ್ಬೋದು, ಯಾವುದೇ ಒಂದು ಗಿಡಕ್ಕಾದರೂ ಈ ಮಳೆಗಾಲದಲ್ಲೆಲ್ಲ ತುಂಬ ಗಿಡಗಳು ಕೊಳೆತು ಹೋಗುತ್ತೆ. ಹಾಗೆ ಏನಾದರೂ ಕೀಟ ಬಾಧೆ ಆಗುತ್ತೆ ಅಲ್ವಾ. ಅದಕ್ಕೆ ಒಂದು ಲಿಕ್ವಿಡನ್ನು ನಾವು ಮನೆಯಲ್ಲೇ ಮಾಡಿ ಹಾಕ್ಬೋದು. ಇದರಿಂದ ನಾವು ಕೀಟ ಬಾಧೆ ಇರ್ಬೋದು, ಕೊಳೆತು ಹೋಗೋದಿರ್ಬೋದು, ಎಲ್ಲವನ್ನು ನಾವು ತಡೆಗಟ್ಟಬಹುದು. ನಾನಿಲ್ಲಿ ಒಂದು ಲಿಕ್ವಿಡ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಒಂದಿಷ್ಟು ಗಿಡಗಳನ್ನು ಬೆಳೆಸ್ಕೊಂಡಿದ್ದೀನಿ. ಅಂದರೆ ತರಕಾರಿ ಗಿಡ, ಹೂವಿನ ಗಿಡ, ಎಲ್ಲವೂ ಗಿಡ ಇದೆ. ನಾನು ಯಾವ ರೀತಿ ಲಿಕ್ವಿಡನ್ನು ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ರೀತಿ ಲಿಕ್ವಿಡನ್ನು ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಾಗೆ ನಾನಿಲ್ಲಿ ರೈಸ್ ಮಾಡಲಿಕ್ಕೆ ಅಕ್ಕಿಯನ್ನು ತೊಳಿತಾ ಇದ್ದೀನಿ. ಇದ್ರದ್ದು ನೀರು ಬೇಕು ನನಗೆ. ಇದರ ನೀರಿಂದನೂ ಕೂಡ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಾಗೆ ಕೀಟ ಬಾಧೆಗಳು ಕೂಡ ಇದರ ನೀರಿಂದ ಕೀಟ ಬಾಧೆ ಆಗೋದನ್ನು ತಡೆಗಟ್ಟುತ್ತೆ. ಹಾಗಾಗಿ ನಾನೊಂದು 2-3 ಸಲ ತೊಳೆದಿರೋ ನೀರನ್ನು ತೊಗೋತೀನಿ, ಒಂದು ಬಕೆಟಲ್ಲಿ ಹಾಕಿ ಇಟ್ಕೋತೀನಿ. ನಾವು ಈಗ ಹೊರಗಡೆದೆಲ್ಲ ತಂದು ಹಾಕ್ಬೋದು, ಕ್ರಿಮಿನಾಶಕ ಎಲ್ಲ ತಂದು ನಾವು ಸ್ಪ್ರೇ ಮಾಡ್ಬೋದು. ಆದರೆ ಏನಾಗುತ್ತೆ ಗೊತ್ತಾ, ಅದು ತರಕಾರಿಗೆಲ್ಲ ತಾಗ್ಬಿಡತ್ತೆ ಅಥವಾ ಹೂವಿಗೂ ತಾಗ್ಬಿಡತ್ತೆ. ನಾವೀಗ ಒಂದು ಸೊಪ್ಪನ್ನು ಬೆಳಿತೀವಿ ಅಂದರೆ ಸೊಪ್ಪಿಗೆಲ್ಲ ತಾಗ್ಬಿಡತ್ತೆ ಅಲ್ವಾ, ಅದನ್ನೇ ನಾವು ತಿನ್ನಬೇಕಾಗತ್ತೆ. ಹಾಗಾಗಿ ಆ ಕ್ರಿಮಿನಾಶಕವನ್ನು ನಾವು ತಂದು ಹೊಡೆಯುವ ಬದಲು ನಾವು ಮನೇಲೇ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ನಾವು ಮನೇಲೇನೋ ಸಣ್ಣ ಪುಟ್ಟ ತರಕಾರಿ, ಹೂವು ಹೀಗೆಲ್ಲ ಬೆಳೆಸ್ಕೊಂಡಾಗ ನಾವು ಈ ರೀತಿ ಇದನ್ನು ಹಾಕ್ಬೋದು. ಒಂದರಲ್ಲಿ ನಾವು 2-3 ರೀತಿಯಲ್ಲಿ ಬೆನಿಫಿಟ್ಸನ್ನು ನೋಡ್ಬೋದು. ಇದು ಕೇವಲ ಕೀಟ ಬಾಧೆ ತಡೆಗಟ್ಟೋದೊಂದೇ ಅಲ್ಲ, ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಅದಕ್ಕೊಂದು ಪೌಷ್ಟಿಕಾಂಶ ಸಿಕ್ಬಿಡುತ್ತೆ. ಆ ಮಣ್ಣನ್ನು ಹಾಕಿರ್ತೀವಿ ಅಲ್ವಾ, ಮಣ್ಣು ಜೊತೆ ಸೇರಿಕೊಂಡಿರುತ್ತೆ. ಇದನ್ನು ಹೇಗೆ ಹಾಕಬೇಕು ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಈ ನೀರಿಗೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕಿದ್ದೀನಿ. ಈ ಹಳದಿ ಪೌಡರ್ ಆದರೂ ಅಷ್ಟೇ ಗಿಡಗಳಿಗೆ ಯಾವುದೇ ಸೋಂಕು ಬರದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. 1 ಟೇಬಲ್ ಸ್ಪೂನ್ ಸಾಕಾಗತ್ತೆ. ಹಾಗೆ ಇದು ಬೆಳ್ಳುಳ್ಳಿ ಸಿಪ್ಪೆ, ನಾವು ಬೆಳ್ಳುಳ್ಳಿಯನ್ನು ಬಳಸ್ತೀವಿ ಅಲ್ವಾ, ಅದನ್ನು ನಾವು ಸಿಪ್ಪೆನ ಒಂದು ಚಿಕ್ಕ ಕವರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ನಾವು ಆವಾಗ ಒಂದು ವಾರಕ್ಕೊಮ್ಮೆ ಈ ರೀತಿ ನಾವು ಮಾಡ್ತಾ ಬಂದ್ರಂತೂ ಗಿಡಗಳು ಚೆನ್ನಾಗಿರುತ್ತೆ. ಹಾಗೆ ಮಳೆಗಾಲದಲ್ಲಂತೂ ನಾವು ಈ ರೀತಿ ಮಾಡಲೇಬೇಕು. ಹಾಗೆ ಈರುಳ್ಳಿ ಸಿಪ್ಪೆನೂ ಕೂಡ ಹಾಕ್ತೀನಿ. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದು ನೀರಲ್ಲಿ ನೆನಿಬೇಕು. ಅದ್ರದ್ದು ಆ ಘಾಟಲ್ಲೇ ಇರುತ್ತೆ, ಈರುಳ್ಳಿದು ಬೆಳ್ಳುಳ್ಳಿದು ಎಲ್ಲ ಘಾಟ್ ಇರುತ್ತೆ, ಅದ್ರ ನೀರಿನ ಜೊತೆ ಸೇರ್ಕೋಬೇಕು. ನಾವು ಇದನ್ನು ಯಾವ ಟೈಮಲ್ಲಿ ಅಂದರೆ ಗಿಡಗಳಿಗೆ ಹಾಕಬೇಕು ಅಂತಲೂ ಹೇಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ತೀನಿ. ಅಂದರೆ ಒಂದು ಅರ್ಧ-ಮುಕ್ಕಾಲು ಬಕೆಟ್ ಆಗುವಷ್ಟು ನೀರು ಹಾಕಿ ಇಡ್ತೀನಿ ನಾನು. ಇದು 1 ದಿನ ಆಗಬೇಕು. ಅಂದರೆ 24 ಅವರ್ ಆದರೂ ಇದು ಹಾಗೇ ಬಿಡಬೇಕು. ಅದು ನೀರಲ್ಲಿ ಎಲ್ಲ ನೆನಿಬೇಕು. ನಾವು 24 ಗಂಟೆ ನಂತರ ನೋಡೋಣ ಹೆಂಗಾಗಿದೆ ಅಂತ. ಇದಕ್ಕೆ ನೀವು ಬಾಳೆಹಣ್ಣಿನ ಸಿಪ್ಪೆ ಹಾಕ್ಬೋದು. ಏನಾದರೂ ನೀವು ತರಕಾರಿ ಏನಾದರೂ ಸಿಪ್ಪೆ ಆ ಟೈಮಲ್ಲಿ ಇದೆ ಅಂದರೆ ಹಾಕ್ಬೋದು. ನಾನೇನೋ ಒಂದು ತರಕಾರಿ ಸಿಪ್ಪೆ ಎಲ್ಲ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ, ಹೆಂಗಾಗಿದೆ ಅಲ್ವಾ. ಅದೆಲ್ಲ ನೀರಲ್ಲಿ ನೆನ್ಕೊಂಡು ಒಂದು ರೀತಿ ಸ್ಮೆಲ್ ಬರ್ತಾ ಇದೆ, ಅಂದರೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ನಾನು ಇದ್ರದ್ದು ನೀರನ್ನು ಒಂದು ಡಬ್ಬಲ್ಲಿ ಹಾಕ್ತೀನಿ. ಹಾಗೆ ಅದರದ್ದು ಸಿಪ್ಪೆ ಎಲ್ಲ ಇರುತ್ತಲ್ವ, ಅದು ಕೂಡ ನಾವು ಗಿಡಗಳಿಗೆ ಹಾಕ್ಬೋದು. ಇದು ಮಳೆಗಾಲದಲ್ಲಿ ನಾವು ಹಾಕ್ಬೋದು. ಮಳೆಗಾಲ ಇಲ್ಲ ಅಂದ್ರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ವಾರಕ್ಕೆ 1 ದಿನ ಅಥವಾ 8 ದಿನಕ್ಕೆ 1 ದಿನ ಹಾಕ್ಬೋದು. ಹಾಗೆ ನಾವು ಗಿಡಗಳು ಎಲ್ಲ ಮಾಡ್ಕೋತೀವಿ ಅಥವಾ ಹೂವಿಗೆ ಒಂದು ರೀತಿ ಹುಳ ಬಾಧೆ ಆಗಿದೆ ಅಂದರೆ, ಕೀಟ ಬಾಧೆ ಆಗಿದೆ ಅಂದರೆ ನಾವು ಇದನ್ನು ಸ್ಪ್ರೇ ಬಾಟಲ್ ಇರುತ್ತೆ ಅಲ್ವ, ಅದ್ರ ಒಳಗಡೆ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ. ಕೀಟ ಬಾಧೆ ಏನಾದರೂ ಇದ್ದರೆ ಉಪ್ಪನ್ನು ಹಾಕ್ಕೊಂಡು ಸ್ಪ್ರೇ ಬಾಟಲಲ್ಲಿ ಹೊಡಿಬೋದು. ಹೂವು ಮೊಗ್ಗು ಎಲ್ಲ ಇರುತ್ತೆ ಅಲ್ವ, ಅದಕ್ಕೆ ಆವಾಗ ಅದೆಲ್ಲ ಹೊರಟೋಗುತ್ತೆ ನೋಡಿ. ಗಿಡಗಳಿಗೆ ತುಂಬ ಮಳೆ ಬೀಳ್ತಾ ಇದ್ದಾಗ ಹಾಕಬಾರ್ದು, ಮಳೆ ಸ್ವಲ್ಪ ನಿಂತಿರಬೇಕು, ಆವಾಗ ಸ್ವಲ್ಪ ಹಾಕಬೇಕು. ಇದು ಈ ಮಣ್ಣಲ್ಲೇ ಇರಬೇಕು, ಮಣ್ಣಿನ ಒಳಗಡೆನೇ ಇರಬೇಕು. ಮತ್ತು ಮಳೆ ಬಂತು ಅಂದರೆ ಅದು ತೊಳೆದೋಗ್ಬಿಡುತ್ತೆ. ಮತ್ತು ನಾವು ಜಾಸ್ತಿ ಹಾಕಿದರೆ ಅದು ಎಲ್ಲ ಇಳಿದೋಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಹಾಕಿದ್ದೀವಿ. ಹಾಗೆ ಇದನ್ನು ನೀವು 1 ದಿನ ಹಾಕೋದಲ್ಲ, ಒಂದು 2 ದಿನ 3 ದಿನ ಹೀಗೆ ಸ್ವಲ್ಪ ಹಾಕಬೇಕು. ದಿನಕ್ಕೆ 1 ಸಲ ಹಾಕಿ
3-4 ದಿನ ಹಾಕಿ ಏನೂ ತೊಂದರೆ ಆಗೋಲ್ಲ. ನಂತರ ಮಳೆ ಬಂತು ಅಂದರೂ ಅದು ಹೀರ್ಕೊಂಡಿರತ್ತೆ ಅಲ್ವ, ಅದೆಲ್ಲ ತಗೊಂಡಿರತ್ತೆ ಗಿಡಗಳು. ಮಳೆ ನೋಡಿ, ಅಂದರೆ ಮಳೆ ಬರದೇ ಇರೋ ಟೈಮಲ್ಲಿ ಸ್ವಲ್ಪ ನಿಂತಿದೆ ಅಂದಾಗ ಹಾಕಬೇಕು, ಆವಾಗ ಅದು ಗಿಡ ಎಲ್ಲ ತಗೊಳ್ಳತ್ತೆ. ಮತ್ತು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಮತ್ತು ನಾಳೆನೂ ಕೂಡ ನಾನು ಇದೇ ಥರ ಹಾಕ್ತೀನಿ. ಇದು ಕೇವಲ ಇದಕ್ಕಷ್ಟೇ ಅಲ್ಲ, ದೊಡ್ಡ ದೊಡ್ಡ ಮರಕ್ಕೂ, ಅಂದರೆ ಪಪ್ಪಾಯಿ ಮರ, ಈ ಥರ ಟೊಮೆಟೊ ಗಿಡ ಹೀಗೆ ಬೆಳೆಸ್ತೀವಿ ಅಲ್ವಾ, ಅಂತಹ ಗಿಡಕ್ಕೂ ಕೂಡ ಹಾಕ್ಬೋದು. ಹಾಗೆ ಇದ್ರದ್ದು ಸಿಪ್ಪೆ ಒಂದಿಷ್ಟು ಬಂದಿತ್ತಲ್ವ, ಅಂದರೆ ಅದೆಲ್ಲ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಇತ್ತಲ್ವ, ಹೀಗೆ ಗಿಡದ ಮೇಲುಗಡೆ ಹಾಕ್ಬೋದು. ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಯಾವ ಕೀಟ ಬಾಧೆನೂ ಬರಲ್ಲ. ಆ ಮಣ್ಣು, ಪಾಟಲ್ಲಿ ನಾವು ಮಣ್ಣು ಹಾಕ್ತೀವಿ ಅಲ್ವಾ, ಆ ಪಾಟು ಕೂಡ ತುಂಬ ಕ್ಲೀನಾಗಿ ಇರುತ್ತೆ. ಈ ರೀತಿ ನಾವು ಲಿಕ್ವಿಡ್ ಹಾಕ್ತಾ ಇದ್ದಾಗ ಮಳೆಗಾಲದಲ್ಲೂ ಕೂಡ ನಾವು ಇದನ್ನು ಬಳಸ್ಬೋದು. ನಾನಂತೂ ಇದೇ ರೀತಿ ಮಾಡೋದು. ಗಿಡಗಳಿಗೆ ಚೆನ್ನಾಗಿರುವ ಮಣ್ಣು, ಹಾಗೆ ಗೊಬ್ಬರ, ಬರೀ ಮಣ್ಣೇ ಹಾಕಲ್ಲ. ಒಂದು ಅರ್ಧದಷ್ಟು ಮಣ್ಣಿದ್ದರೆ ಇನ್ನು ಅರ್ಧದಷ್ಟು ಅದಕ್ಕೆ ಪೌಷ್ಟಿಕಾಂಶ ಇರುವ ಅಂದರೆ ಗೊಬ್ಬರ, ಅಂದರೆ ಎಲೆಗಳು ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಗಿಡಗಳನ್ನು ಹಾಕ್ತೀನಿ. ಬರೀ ಮಣ್ಣಿದ್ರೆ ಏನಾಗುತ್ತೆ, ಅದು ಟೈಟಾಗಿ ಗಿಡಗಳು ಚೆನ್ನಾಗಿ ಆಗಲ್ಲ. ಹಾಗೆ ಟೆರೆಸ್ ಮೇಲೂ ಕೂಡ ನಾನೊಂದು 2 ಗಿಡ ಇಟ್ಟಿದ್ದೀನಿ. ಇದು ಒಂದು ಯಾವುದು ಮಂಗಾರ ಬಳ್ಳಿ ಗಿಡ ನಾನು ಇಲ್ಲೇ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬೆಳ್ಕೊಂಡು ಹೋಗಿದೆ. ಇಲ್ಲಿ ಬಿಸಿಲು ತಾಗಲ್ಲ, ಈ ಪಾಟ್ ಹತ್ತಿರ ಬಿಸಿಲು ತಾಗಲ್ಲ. ಮೇಲ್ಗಡೆ ಕಾಂಡ ಎಲ್ಲ ಇದೆಯಲ್ವ, ಅಲ್ಲಿ ಚೆನ್ನಾಗಿ ಬಿಸಿಲು ಬರುತ್ತೆ. ಹಾಗೆ ಇದರಲ್ಲಿ ಹತ್ತಿರದಲ್ಲಿ ಚಿಕ್ಕ ಪುಟ್ಟ ಗಿಡ ಹಾಕಿದ್ದೀನಿ. ಅದನ್ನು ತಗೊಂಡೋಗಿ ಕೆಳಗಡೆ ಯಾವುದಾದ್ರೂ ಪಾಟಲ್ಲಿ ಇಡ್ತೀನಿ, ಯಾಕಂದರೆ ಇಲ್ಲಿ ಬಿಸಿಲು ತಾಗಲ್ಲ ಅಲ್ವ. ಇದ್ರ ಮೇಲ್ಗಡೆ ಇದು ಹಬ್ಬುತ್ತಾ ಹೋಗುತ್ತೆ, ಅಲ್ಲಿ ಅದು ಚೆನ್ನಾಗಿ ಬೆಳೆಯುತ್ತೆ. ಯಾವುದೇ ಒಂದು ಗಿಡಕ್ಕೆ ಬುಡಕ್ಕಿಂತ ಮೇಲ್ಗಡೆ ತುದಿ ಭಾಗಕ್ಕೆ ಹೆಚ್ಚು ಬಿಸಿಲು ತಾಗಿರಬೇಕು. ಇದು ಒಂದು ಮಂಗಾರ ಬಳ್ಳಿ ಗಿಡ, ತೋರಿಸ್ತೀನಿ ಎಷ್ಟು ಉದ್ದ ಆಗಿದೆ ಅಂತ. ತುಂಬ ಚೆನ್ನಾಗಿ ಆಗಿದೆ. ನಾನು ಇಲ್ಲ ತಂದು ಇಟ್ಟಿದ ಮೇಲೆ ತುಂಬ ಚೆನ್ನಾಗಾಗಿದೆ. ಡೈಲಿ 2 ಟೈಮ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಇದಕ್ಕೂ ಅಷ್ಟೇ, ಬುಡದಲ್ಲಿ ಮಣ್ಣು ಗೊಬ್ಬರ ಎಲ್ಲ ಮಿಶ್ರಿತ, ಎಲ್ಲ ಮಿಕ್ಸ್ ಇದೆ. ಅದು ಟೈಟ್ ಆಗಲಿಕ್ಕೆ ಕೊಡಬಾರ್ದು. ಅಲ್ಲೇನಾಗುತ್ತೆ, ಬೇರು ಹರಡ್ಕೊಂಡು ಹೋಗಲ್ಲ, ಬೇರಿಗೆ ತೊಂದರೆ ಆಗುತ್ತೆ, ನಿಂತ್ಕೊಬಿಡತ್ತೆ. ಅದು ಏನು ಹುಸುಬು ಇರಬೇಕು ಮಣ್ಣು, ಆ ಥರ. ಅಂದರೆ ಅದಕ್ಕೆ ಮಣ್ಣಿನ ಜೊತೆ ಎಲ್ಲ ಗೊಬ್ಬರ, ಎಲೆ ಈ ಥರ ಮಿಕ್ಸ್ ಇದ್ದರೆ ಚೆನ್ನಾಗಿ ಬೆಳೆಯುತ್ತೆ. ಇದೊಂದು ಹಾಗಲಕಾಯಿ ಗಿಡ, ಇದು ನಾನು ಸಸಿ ಮಾಡಿರೋದು ಹಾಕಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಆಗಿದೆ. ಸ್ವಲ್ಪದೇ ನೀರನ್ನು ಹಾಕ್ತೀನಿ. ಹಾಗೆ ಒಂದು ಟಬ್ಬಲ್ಲಿ ತಂದಿದ್ದೀನಿ ಅಲ್ವಾ, ಡಬ್ಬದಲ್ಲಿ, ಅದು ಒಂದು 2-3-4 ದಿನ ಬರುತ್ತೆ. ಹೀಗೆ ಸ್ವಲ್ಪ ಹಾಕಿ ಖಾಲಿ ಮಾಡ್ತೀನಿ. ಈ ಥರ ನಾವು ಹಾಕಿದಾಗ ಯಾವುದೇ ರೀತಿಯ ಸೋಂಕು ಬರಲ್ಲ ಗಿಡಗಳಿಗೆ. ಗಿಡಗಳ ಬುಡ, ಪಾಟಲ್ಲಿರುವ ಮಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಕೀಟಬಾಧೆ ಏನೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಲ್ವಾ, ಹಾಗಲಕಾಯಿ ಬಳ್ಳಿದು ಇನ್ನೂ ಮಾತ್ರ ಸ್ಟಾರ್ಟ್ ಆಗಿದೆ. ಇದ್ರದ್ದು ಎಲೆ ಎಲ್ಲ ಎಷ್ಟು ದೊಡ್ಡ ಆಗಿದೆ ನೋಡಿ. ನಾನು ಚಿಕ್ಕದಿದ್ದಾಗ ತಂದು ಹಾಕಿರೋ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ